ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬೆಳಗಾವಿ ಅಧಿವೇಶನದೊಳಗೆ ನಮ್ಮ ಜಿಲ್ಲೆಯ ಶಾಸಕರು ನಿಮ್ಮ ಜಿಲ್ಲೆಯ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಇದನ್ನು ಅಧಿವೇಶನದಾಗ ಎತ್ತರದ ಎಲ್ಲಿ ಅಡಚಣೆ ಆಗತ್ತೈತಿ, ಏನಾಗತ್ತೈತಿ, ಯಾಕೆ ಆಗತ್ತೈತಿ, ಮತ್ತು ನಮ್ಮ ಜಿಲ್ಲೆ ಜನರಿಗೆ ಗೊತ್ತಾಗಬೇಕು, ಅಧಿಕಾರಿ ವರ್ಗಕ್ಕೆ ಗೊತ್ತಾಗಬೇಕು. ಇವತ್ತು ಬೆಳಗಾವಿ ಒಳಗೆ ನೀವು ಸಿವಿಲ್ ಹಾಸ್ಪಿಟಲ್ ಅಂತ ಹೋದ್ರೆ 2018ರಾಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಬಿಲ್ಡಿಂಗ್ ಆಲ್ರೆಡಿ 2018ರಾಗ 180 ಕೋಟಿ ಮೊದಲಿತ್ತು. ಅದೆಲ್ಲ 200 ಕೋಟಿ ಏನೋ ಆಗಿ ಅದನ್ನು ಹ್ಯಾಂಡ್ ಓವರ್ ಆಗೈತೆ. ಈಗ ಗುಲ್ಬರ್ಗ, ಬೆಳಗಾವಿ, ಮೈಸೂರಾಗ ರಾಜ್ಯ ಸರ್ಕಾರದಿಂದ 55 ಕೋಟಿ ರೂಪಾಯಿ ಸಾಮಾನ ತೊಗೊಳಕ್ಕೆ, ಅಂದ್ರೆ ಮಲ್ಟಿ ಇದೇನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದ್ರೆ ಇಲ್ಲಿ ಕಾರ್ಡಿಯಾಲಜಿ, ಸ್ಟಂಟ್ ಹಾಕಾಕತ್ತು, ಬೈಪಾಸ್ ಸರ್ಜರಿ, ನೆಪ್ರಾಲಜಿ, ಆಮ್ಯಾಗ ಯೂರಾಲಜಿ, ಆಮ್ಯಾಗ ಡಯಾಟ್ರಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಸರ್ಜಿಕಲ್ ಗ್ಯಾಸ್ಟ್ರಾಲಜಿ, ಅಂದರೆ ಬಡವರಿಗೆ ಒಂದು ಕಡಿಮೆ ರೇಟ್ನೊಳಗೆ ಚಿಕಿತ್ಸೆ ಮಾಡಿ ಒಂದು ವ್ಯವಸ್ಥೆಯನ್ನು ಈ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೈತೆ. ಆದರೆ ಮೊನ್ನೆ ಪ್ರಕಾಶ್ ಹುಕ್ಕೇರಿ ಅವ್ರು ಹೇಳಿರೋದು, ನನ್ನ ಕ್ಷೇತ್ರದಾಗ ಒಂದು ತಾಲೂಕು ಆಸ್ಪತ್ರೆ ಉದ್ಘಾಟನೆ ಯಾವಾಗ ಮಾಡೋರು ಅಂದಾಗ ಏನೇನೋ ಅಡಚಣೆಗಳು ಹೇಳತ್ತಾರೆ. ಇಲ್ಲೂ ಈಗ ಅಂದ್ರೆ ಸಿವಿಲ್ ಹಾಸ್ಪಿಟಲ್ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ರ ಇವತ್ತು ಈ ವೈದ್ಯಕೀಯ ಶಿಕ್ಷಣ ಸಚಿವರ ಅಂದ್ರೆ ಈ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ಬರ್ತೈತಿ. ಇವರ ಇದು ಏನು ಅಡಚಣೆ ಆಗತ್ತೈತಿ, ಈ 55 ಕೋಟಿ ರೂಪಾಯಿ ಸಾಮಾನ್ಯಕ್ಕೆ ಏನು ಅಡಚಣೆ ಆಗತ್ತೈತಿ, ಮತ್ತು ಯಾಕೆ ಇಲ್ಲಿ ಈ ಸಿವಿಲ್ ಹಾಸ್ಪಿಟಲ್ ಬಗ್ಗೆ ಯಾಕೆ ಇಷ್ಟ ನಿಷ್ಕಾಳಜಿ ಮಾಡತ್ತಾರೆ? ಯಾಕಂದ್ರೆ ಇವತ್ತು ಗದಗ ಜಿಲ್ಲಾ ಎಚ್ ಕೆ ಪಾಟೀಲ್ರನ್ನ ನಾವು ಮೆಚ್ಚಬೇಕು. ಇವತ್ತು ಅಲ್ಲಿ ಕ್ಯಾತ್ ಲ್ಯಾಬ್ ಮಾಡಿದ್ದಾರೆ ಅವರು. ಇವತ್ತು ಸಿವಿಲ್ ಹಾಸ್ಪಿಟಲ್ಗೆ ಹೋಗ್ರಿ, ನೀವು ಇಲ್ಲಿ ನೋಡ್ರಿ, ಒಂದು ರಸೀಟ್ ಐತಿ ನನ್ನ ಕಡೆ. ಹಾರ್ಟ್ ಅಟ್ಯಾಕ್ ಆಗಿ ಬಂದವ್ರಿಗೆ 1,000 ರೂಪಾಯಿ ರಸೀಟ್ ಕೊಟ್ಟು ಇಂಜೆಕ್ಷನ್ ಮಾಡಿಸ್ತಾರೆ. ಅದು ಅಧ್ವಾನ್ ಭಾಳ ದೊಡ್ಡದೈತೆ ಅದು ಸಿವಿಲ್ ಹಾಸ್ಪಿಟಲ್ದ. ಒಂದೊಂದಾಗೆ ಹೇಳ್ಕೊತ ಹೋಗ್ತೇವೆ ನಾವು. ನಾನು ಈ ಒಟ್ಟಾರೆ ನಮ್ಮ ಜಿಲ್ಲೆಯ ಈ ಒಂದು ಶಾಸಕರಿಗಾತು, ಶರಣ್ ಪ್ರಕಾಶ್ ಪಾಟೀಲ್ರಿಗಾತು ಇದನ್ನೇ ನಿಮಗೆ ನಡ್ಸೋಕ್ಕಾಗಲಿಲ್ಲ, ಸಾಮಾನು ಖರೀದಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿಗಳನ್ನ ಹೆಂಗೆ ನೀವು ಖಾಸಗಿ ಅವ್ರಿಗೆ ಬೇರೆದವ್ರಿಗೆ ಕೊಡ್ತಾರಲ್ಲ, ಲೀಸ್ ಮ್ಯಾಗ ನಡ್ಸೋಕ್ಕೋ ಏನೋ ಕೊಡ್ತಾರಲ್ಲ, ಹಂಗಾರೆ ಮಾಡ್ರಿ. ಒಟ್ಟು ಖಾಸಗಿ ಅವ್ರಿಗಾರೆ ಕೊಡ್ರಿ, ಅದು ಕಡಿಮೆ ರೇಟ್ಲಿ ಅಂತೇಳಿ ಏನ್ರಿ ಕಂಡೀಷನ್ ಮಾಡಿ ಸರ್ಕಾರಿ ಆಸ್ಪತ್ರೆಗಳು. ಈಗ ಒಂದು ಕಡೆ ಸಮುದಾಯ ಭವನ, ಆರೋಗ್ಯ ಭವನ, ಆರೋಗ್ಯದಾಗೂ ಈ ಡಾಕ್ಟ್ರುಗಳಿಲ್ಲ, ತಾಲೂಕು ಆಸ್ಪತ್ರೆಯೊಳಗೂ ಡಾಕ್ಟ್ರುಗಳಿಲ್ಲ, ಎಕ್ಸ್ಪರ್ಟ್ಗಳಿಲ್ಲ. ಈ ಸ್ವತಃ ಚಿಕ್ಕೋಡಿ ಪ್ರಕಾಶ್ ಹುಕ್ಕೇರಿ ಅವರೇ ನೀನು ಹೇಳಿದಾರೆ, ಒಬ್ರು ಅನುಭವಿಕ ಒಂದು 40 ವರ್ಷ ರಾಜಕಾರಣ ಮಾಡಿದವ್ರು. ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಲುವಾಗಿ ಯಾಕೆ ಎಲ್ಲಿ ಅಡಚಣೆ ಆಗತ್ತೈತಿ, ಈ ಒಂದು ಈ ನೇಮಕಾತಿ ಮಾಡ್ಕೊಳ್ಳೋದಾಗತ್ತು, ಸಾಮಾನು ಖರೀದಿ ಆಗೋದು ಏನಾಗತ್ತೈತಿ, ಯಾಕೆ ನೀವು ಬಡವರಿಗೆ ಸಿಗ್ಬೇಕು, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ನೀವು. ಇದು ಬಡವರಿಗೆ ಸಿಗಬೇಕಾದಂಥ ಸೇವೆಗಳನ್ನ ಇವತ್ತು ಲಕ್ಷಾಂತರ ರೂಪಾಯಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಬಡವ್ರು ಕೊಡೋ ಪರಿಸ್ಥಿತಿ ಒಳಗಿಲ್ಲ. ಇದ್ದ ಆಸ್ತಿಗಳು ನಡುವಿಟ್ಟು ಸಾಲ ಮಾಡಿ ಏನೋ ಮಾಡಿ ಮಾಡ್ಬೇಕಾಗ್ತೈತಿ. ಅದಕ್ಕೆ ಇದನ್ನು ಸದನದೊಳಗೆ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ರು ಕೂಡಲೇ ಇದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಕೊಡಬೇಕು. ಆದಷ್ಟು ಬೇಗನೆ ಬೆಳಗಾವಿಗೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವ ನಿಟ್ಟಿನೊಳಗೆ, ಯಾಕಂದ್ರೆ ಮುಂದಿನ ಅಧಿವೇಶನಕ್ಕೆ ಬರೋರು ನೀವು. ಈಗೇನೈತೆ ಅದು ಏನು ಅಡಚಣೆ ಆಗೈತಲ್ಲ ಅದನ್ನು ಸರಿ ಮಾಡ್ಬೇಕಂತೇಳಿ ಈ ಗರ್ದಿಗಮ್ಮತ್ತ ಆಗ್ರಹ ಮಾಡ್ತೈತಿ. ಇನ್ನು ಸಿವಿಲ್ ಹಾಸ್ಪಿಟಲ್ನ ಅಧ್ವಾನ್ಗಳ ಬಗ್ಗೆ ಒಂದೊಂದಾಗಿ ನಿಮಗೆ ಮುಂದೆ ತೆಗೆದಿಡ್ತೇವೆ. ಅದು ಗರ್ದಿಗಮ್ಮತ್ ಬರ್ತೈತಿ. ಎಚ್ಚರದಿಂದಿರ್ರಿ. ನಮಸ್ಕಾರ.